ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನಪತ್ರಿಕೆಗಳ ಹೆಡ್ಲೈನ್ಸ್ ಏನಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಇಂದು ಬಾಲರಾಮ ದೇವರ ಪ್ರಾಣ ಪ್ರತಿಷ್ಠಾಪನೆ, 5 ಶತಮಾನದ ಬಳಿಕ ಪುರಪ್ರವೇಶ, ಭುವನದ ಬೆಳಗಿನ ಕ್ಷಣಕ್ಕೆ ಪ್ರಧಾನಿ ಮೋದಿ ನೇತೃತ್ವ, ಸರಯೂ ತೀರದಲ್ಲಿ ಮಹಾಕುಂಭ, ಅಯೋಧ್ಯೆ ರಾಮ ವಿರಾಜಮಾನ. ವಿಶ್ವಕರ್ಮ ಯೋಜನೆಗೆ 13,000 ಕೋಟಿ ಅನುದಾನ ಬಿಡುಗಡೆ, ಪಿಎಂ ಸ್ವನಿಧಿ ವಿಶ್ವಕರ್ಮ ಯೋಜನೆ ಉತ್ತಮ ಜಾರಿ. ಸಾಲದ ಕಂತುಗಳ ಅಸಲನ್ನು ಫೆಬ್ರವರಿ 29ರೊಳಗೆ ಪಾವತಿಸಲು ಗಡುವು, ಸಹಕಾರಿ ಬ್ಯಾಂಕಿನ ಬಡ್ಡಿ ಮನ್ನಾ. ಇಷ್ಟು ಇವತ್ತಿನ ಒಂದು ದಿನಪತ್ರಿಕೆಗಳ ಮುಖ್ಯಾಂಶಗಳಾಗಿತ್ತು. ವಿಶ್ವಕರ್ಮ ಯೋಜನೆಗೆ 13,000 ಕೋಟಿ ಅನುದಾನ ಬಿಡುಗಡೆ, ಪಿಎಂ ಸ್ವನಿಧಿ ವಿಶ್ವಕರ್ಮ ಯೋಜನೆ ಉತ್ತಮ ಜಾರಿ. ಪಿಎಂ ವಿಶ್ವಕರ್ಮ ಯೋಜನೆ ಅಂತಕ್ಕಂಥದ್ದು ಸ್ವಯಂ ಉದ್ಯೋಗ ಮಾಡೋದಕ್ಕೆ ಒಂದು 18 ಸಮುದಾಯಗಳಿಗೆ ಕುಲಕಸುಬುಗಳನ್ನು ಯಾರು ಹೊಂದಿರ್ತಾರೆ, ಮಡಿಕೆ ಮಾಡೋದಾಗಿರ್ಬೋದು, ಹೂವು ಮಾರೋದಾಗಿರ್ಬೋದು, ಅಥವಾ ಬುಟ್ಟಿ ಎಣ್ಣೋದಾಗಿರ್ಬೋದು, ಬಡಗಿ ಕೆಲಸ ಮಾಡೋದಾಗಿರ್ಬೋದು, ಕಮ್ಮಾರಿಕೆ ಕೆಲಸ ಆಗಿರ್ಬೋದು, ಅಥವಾ ಚಿನ್ನ ಮಾಡುವಂಥ ಕೆಲಸ ಮಾಡೋದಾಗಿರ್ಬೋದು, ಯಾವುದೇ ಒಂದು ಕೆಲಸ ಮಾಡುವಂಥ ಸಮುದಾಯಗಳು ಏನು ಕುಲಕಸುಬುಗಳು ಅಂತ ಏನು ಹೇಳ್ತೀವಿ, ಅಂಥ ಕರಕುಶಲ ಕರ್ಮಿಗಳು ಅಂತ ಹೇಳ್ತೀವಿ, ಅಂಥ ಕೆಲಸ ಮಾಡುವಂಥವರಿಗೆ ಅವರ ಒಂದು ಆರ್ಥಿಕವಾಗಿ ನೆರವನ್ನು ಪಡ್ಕೊಂಡು ಅವರ ಒಂದು ಕಸುಬನ್ನು ಉತ್ತಮಗೊಳಿಸೋದಕ್ಕೋಸ್ಕರ ನೆರವಾಗೋದಕ್ಕೆ ಕೇಂದ್ರ ಸರ್ಕಾರ ಒಂದು ಯೋಜನೆಯನ್ನು ಇಂಟ್ರೊಡ್ಯೂಸ್ ಮಾಡಿತ್ತು. ಅದು ಪಿಎಂ ವಿಶ್ವಕರ್ಮ ಅಂತೇಳಿ. ಆ ಒಂದು ವಿಶ್ವಕರ್ಮ ಯೋಜನೆ ಎಲ್ಲರೂ ಇದುವರೆಗೂ ಕೂಡ ಅದರ ಅರ್ಜಿಯನ್ನು ಅಪ್ಲೈ ಮಾಡ್ತಾ ಬಂದಿದ್ದಾರೆ. ಆದರೆ ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ಇದರಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದೆ ಅಂತ ಈ ಒಂದು ವರದಿನಲ್ಲಿ ಉಲ್ಲೇಖ ಆಗಿರುವಂಥದ್ದು. ಮೊದಲನೇದಾಗಿ ನೋಡೋದಾದರೆ ಟೋಟಲ್ ದೇಶದಲ್ಲಿ ನೋಡೋದಾದರೆ 63 ಲಕ್ಷ ಜನ ಈ ಒಂದು ಏನು ಪಿಎಂ ವಿಶ್ವಕರ್ಮ ಯೋಜನೆಗೆ ಅಪ್ಲೈ ಮಾಡಿದ್ದಾರೆ. ಅದರಲ್ಲಿ 21 ಲಕ್ಷ ಮಂದಿ ಜನ ಏನು ನಮ್ಮ ಕರ್ನಾಟಕದವರೇ ಆಗಿದ್ದಾರೆ ಅಂತ ಹೇಳಿ. ನೆಕ್ಸ್ಟು ಆಂಧ್ರ ಪ್ರದೇಶ ಬಂದು, ಕರ್ನಾಟಕ ಬಂದು 1ನೇ ಸ್ಥಾನವನ್ನು ಹೊಂದಿದೆ, ಆಂಧ್ರ ಪ್ರದೇಶ ಬಂದು 2ನೇ ಸ್ಥಾನವನ್ನು ಹೊಂದಿದೆ ಅಂತೇಳಿ. ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೋಡೋದಾದರೆ ಬೆಳಗಾವಿ ಜಿಲ್ಲೆ ಬಂದು ಪ್ರಥಮ ಸ್ಥಾನವನ್ನು ಹೊಂದಿದೆ ಒಂದು ಪಿಎಂ ವಿಶ್ವಕರ್ಮಕ್ಕೆ ಅಪ್ಲೈ ಮಾಡೋದ್ರಲ್ಲಿ. ಅದರಲ್ಲಿ 2.21 ಲಕ್ಷ ಜನ ಏನು ಬೆಳಗಾವಿ ಜಿಲ್ಲೆಯಲ್ಲಿ ಅಪ್ಲೈನ ಮಾಡಿದ್ದಾರೆ. ಅದಾದ ನಂತರದಲ್ಲಿ ನೋಡೋದಾದರೆ 2ನೇ ಹಂತದ ಯೋಜನೆ ನೋಡೋದಾದರೆ ಮೈಸೂರು ಜಿಲ್ಲೆಯಲ್ಲಿ ಕೂಡ ಅಪ್ಲೈನ ಮಾಡಿದ್ದಾರೆ. ಅದರಲ್ಲಿ ಬಂದು 1,29,00,000 ಜನ ಮೈಸೂರು ಜಿಲ್ಲೆಯಲ್ಲಿ ಅಪ್ಲೈ ಮಾಡಿರೋಂಥದ್ದು. ಇದು ಕರ್ನಾಟಕದಲ್ಲಿ 2ನೇ ಜಿಲ್ಲೆಯಾಗಿದೆ ವಿಶ್ವಕರ್ಮ ಯೋಜನೆಯನ್ನು ಅಪ್ಲೈ ಮಾಡಿದ್ರಲ್ಲಿ. ನೆಕ್ಸ್ಟ್ ಜಿಲ್ಲಾ ಮಟ್ಟದಲ್ಲಿ ಈ ಸಂಬಂಧಪಟ್ಟಂತೆ ಇದನ್ನು ತಾಲೂಕು ಮಟ್ಟದಲ್ಲಿ ಏನು ಟ್ರೈನಿಂಗನ್ನು ಅವರಿಗೆ ಕೊಡೋದಕ್ಕೆ ಪ್ಲ್ಯಾನನ್ನು ಮಾಡಲಾಗ್ತಿದೆ. ಅವ್ರಿಗೆ ಟ್ರೈನಿಂಗ್ ಕೊಡೋದ ಸಂದರ್ಭದಲ್ಲಿ ಇದು ಏನು 5 ದಿವಸ ಮತ್ತು 15 ದಿವಸಗಳ ಒಂದು ತರಬೇತಿ ಆಗಿರುತ್ತದೆ. ಈ ತರಬೇತಿ ಹಂತದಲ್ಲಿ ಅವರಿಗೆ 500 ರೂಪಾಯಿಗಳನ್ನು ಭತ್ಯೆಗಳನ್ನು ಕೊಡಲಾಗುತ್ತದೆ ಮತ್ತು 15,000 ರೂಪಾಯಿಗಳ ಒಂದು ಯಾವ್ಯಾವ ಕೆಲಸ ಮಾಡ್ತಾರೋ ಆ ಒಂದು ಕೆಲಸದಕ್ಕೆ ಅನುಗುಣವಾಗಿ ಒಂದು ಕಿಟ್ಗಳನ್ನು ಉಪಕರಣಗಳನ್ನು ಕೊಡಲಾಗುತ್ತದೆ. ಮತ್ತು ಪ್ರತಿನಿತ್ಯ ಟ್ರೈನಿಂಗ್ ಹೋಗೋದಕ್ಕೆ 500 ಭತ್ಯೆಯನ್ನು ಕೊಡ್ತಾರೆ. ಅದಾದ ನಂತರದಲ್ಲಿ ಅವರಿಗೆ 1 ಲಕ್ಷ ರೂಪಾಯಿ ಹಣವನ್ನು ಏನು ಸಾಲದಲ್ಲಿ ರೂಪದಲ್ಲಿ ಕೊಡಲಾಗುತ್ತದೆ. ಈ ಸಾಲದ ಋಣವನ್ನು ಅವರು ಉತ್ತಮ ರೀತಿಯಿಂದ ಅದನ್ನು ಅವರಿಗೆ ಪೇ ಮಾಡಿದ್ರೆ, ರಿಟರ್ನ್ ಮಾಡಿದ್ರೆ ಸರ್ಕಾರಕ್ಕೆ, ಅನಂತರದಲ್ಲಿ ಅವರಿಗೆ 2 ಲಕ್ಷ ರೂಪಾಯಿ ಹಣವನ್ನು ಪಡೆಯೋದಕ್ಕೆ ಎಲಿಜಿಬಲ್ ಆಗ್ತಾರೆ. ಇದಿಷ್ಟು ಕೂಡ ಇದು ಪಿಎಂ ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದಂತೆ. ತದನಂತರದಲ್ಲಿ ಈ ಒಂದು ಟ್ರೈನಿಂಗನ್ನು ಕೊಡೋದು ಎಲ್ಲಿ ಅಂತ ಸದ್ಯಕ್ಕೆ ಅವರು ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ಸಂಬಂಧಪಟ್ಟಂತೆ ಆಯಾ ತಾಲೂಕುಗಳಲ್ಲಿ ಕೊಡಬೇಕು ಅಂತ ಪ್ಲ್ಯಾನಿಂಗನ್ನು ಮಾಡಲಾಗ್ತಾ ಇದೆ. ಇದಕ್ಕೆ ಆಲ್ರೆಡಿ ಒಂದಷ್ಟು ಜನ ಈ ಒಂದು ಪಿಎಂ ವಿಶ್ವಕರ್ಮ ಯೋಜನೆ ಏನು ಡೇಟ್ ಕ್ಲೋಸಿಂಗ್ ಅಂತ ಏನು ಆ ಥರ ಏನು ಲಾಸ್ಟ್ ಡೇಟು ಆ ಥರ ಏನಿಲ್ಲ. ಇದು ಯೋಜನೆ ಬಂದು 5 ವರ್ಷದವರೆಗೂ ಕೂಡ ಎಕ್ಸ್ಟೆಂಡ್ ಮಾಡಬೇಕು, ವಿಸ್ತರಿಸಬೇಕು ಅಂತ ತೀರ್ಮಾನಿಸಲಾಗಿದೆ. ಇದಿಷ್ಟು ಇವತ್ತಿನ ದಿನಪತ್ರಿಕೆಗಳ ಮುಖ್ಯಾಂಶಗಳಾಗಿತ್ತು. ಮುಂದಿನ ಒಂದು ರಿಪೋರ್ಟಿಂಗ್ನಲ್ಲಿ ನಾನು ರೆಡಿಯಾಗಿ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ. ಇದು ಡೆಮೊಕ್ರೆಟಿಕ್ ಡೈರಿ. ನಾನು ನಿಮ್ಮ ಸಂತೋಷ್ ಜೋಗಳ. ನಮಸ್ಕಾರ.